ಇವತ್ತಿನ ಸಮಾರಂಭದಲ್ಲಿ ಹಿಂದಿ ಉಪನ್ಯಾಸಕರಾಗಿರುವಂತಹ ಸುಮನ್ ಕುಲಕರ್ಣಿಯವರು ಸಂತ ಶಿಶುನಾಳ ಶರೀಫರು ಮತ್ತು ಸಂತ ಕಬೀರರ ಕಾವ್ಯ ಸಾಮ್ಯತೆಯನ್ನು ಕುರಿತು ಮಾತಾಡಲಿಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಂತ ಶಿಶುನಾಳ ಶರೀಫರನ್ನ ನಾವು ಕರ್ನಾಟಕದ ಕಬೀರ ಅಂತ ನಾವು ಕರಿತಾ ಇದ್ದೀವಿ. ಆ ಇಬ್ಬರ ಪದ್ಯಗಳಲ್ಲಿ ಏನು ಒಂದು ಸಾಮ್ಯತೆ ಇದೆ, ಮಹತ್ವ ಇದೆ ಅನ್ನೋದ್ರ ಕುರಿತು ಅವರು ಮಾತಾಡ್ತಾರೆ. ಹಾಡ್ತಾರ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಆ ಪದ್ಯವನ್ನ ನೋಡ್ಬಿಟ್ರ ನಮ್ಗ ಆ ಮುದುಕಿ ಬಗ್ಗೆ ಹಾಡಿದ್ರು ಅಂತ ಅನಿಸ್ತದೆ. ಆದ್ರೆ ಜೀವನದ ತತ್ವವನ್ನ ಅಳವಡಿಸ್ಕೊಂಡು ಅವರು ಆ ಪದ್ಯವನ್ನ ರಚಿಸ್ತಾ ಹೋಗ್ತಾರೆ. ಇವರು ಮೂಲತಃ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಶಿಶುನಾಳ ಗ್ರಾಮ. ಇವ್ರ ತಂದೆ ಹೆಸರು ಇಮಾಮ್ ಸಾಹೇಬ್ ದೇವ್ಕಾರ್ ಅಂತ ಹೇಳಿ, ತಾಯಿ ಹಾಜಿಮಾ. 1819 ಇಸ್ವಿಯೊಳಗ ಜನಿಸ್ತಾರ. ಇವರು ಮೂಲತಃ ಉರ್ದು, ಆಮೇಲೆ ಮುಲ್ಕಿ ಪರೀಕ್ಷೆಯನ್ನ ಪಾಸ್ ಆಗ್ತಾರ ಉರ್ದು ಭಾಷೆಯೊಳಗ. ಆಮೇಲೆ ಅವಾಗ ಒಂದ್ ಸ್ವಲ್ಪ ಮರಾಠಿ ಮಿಶ್ರಿತ ಕನ್ನಡ ಭಾಷೆ ಇತ್ತು, ಆ ಭಾಷೆಯೊಳಗೂ ಅಧ್ಯಯನ ಮಾಡ್ತಾರ. ಅದಕ್ಕ ಮೂಡಿ ಲಿಪಿ ಅಂತ ಹೇಳಿ ಕರೀತಾರ. ಆ ಲಿಪಿಯೊಳಗ ಅದ್ವೈತವಾದ ಏನದ, ದೇವರಿಂದನೇ ಜನ್ಮಿಸಿದೀವಿ, ಮೃತ್ಯು ಆದ್ಮೇಲೆ ದೇವರೊಳಗನೆ ಸಮರ್ಪಣೆ ಆಗ್ತೀವಿ ಅನ್ನೋ ಒಂದು ಅದ್ವೈತವಾದವನ್ನ ಈ ಎರಡು ಸಂತರಲ್ಲಿ, ಸೂಫಿ ಸಂತರಲ್ಲಿ ನಾವು ಕಾಣಬಹುದು. ಅದ್ವೈತವಾದವನ್ನ ನೋಡ್ಬೋದು. ಜ್ಞಾನ, ಭಕ್ತಿ, ತತ್ವ, ಅಂತಃಕರಣ ಇವು ಇವರ ಕಾವ್ಯದೊಳಗ ಹಾಸು ಹೊಕ್ಕಾಗ್ಯಾವ. ಕಾವ್ಯ ನೋಡ್ಲಿಕ್ಕೆ, ಓದ್ಲಿಕ್ಕೆ, ಕೇಳಲಿಕ್ಕೆ ಬಹಳ ಚಂದ. ಆದ್ರೆ ಒಳ ಅರ್ಥ ಹುಡುಕಿದಾಗ ಅದರ ಒಂದು ಏನ್ ಟಫ್ ಅದ ಅದು ಗೊತ್ತಾಗ್ತದೆ. ಆಮೇಲೆ ಇಬ್ಬರೊಳಗೂ ಉರ್ದು ಭಾಷೆ ಇತ್ತು, ಆ ಸಾಮ್ಯತೆಯನ್ನ ನಾವು ಕಾಣಬಹುದು. ಇನ್ನ ಅಂತ್ಯ ಸಂಸ್ಕಾರದೊಳಗ ಸಾಮ್ಯತೆಯನ್ನ ಹೇಳಿದೆ. ಶರೀಫರು 1889 ಇಸ್ವಿಯೊಳಗ ಅಂತ್ಯ ಆಗ್ತಾರ. ಕಬೀರ್ ದಾಸರು 1518 ಇಸ್ವಿಯೊಳಗ ಅವ್ರದ್ದು ಅಂತ್ಯವನ್ನ ನಾವು ಕಾಣಬಹುದು. ಅದೇ ರೀತಿ ಇಲ್ಲಿ ಆತ್ಮ ಪರಮಾತ್ಮ ಎರಡು ಒಂದೇ ಅಂತಕ್ಕಂಥ ವಿಚಾರವನ್ನ ಕಾವ್ಯದೊಳಗೆ ರೂಪಿಸಿದ್ರು. ಹೆಚ್ಚಾಗಿ ಬಹಳ ಸಾಹಿತ್ಯದ ಸಹೃದಯರಾದಂತಹ ರತ್ನ ಪುರಂತರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ನಮ್ಮ ಎಲ್ಲ ಪ್ರತಿ ವಾರದ ಕಾರ್ಯಕ್ರಮದಲ್ಲಿ ಅವರು ಬಹಳ ಆಸಕ್ತಿಯಿಂದ, ಯಾವುದಾದ್ರು ಒಂದು ದಿವಸ ಒಂದು ವಾರ ಕಾರ್ಯಕ್ರಮ ಇಲ್ಲ ಆದರೂ ಫೋನ್ ಮಾಡ್ತಾರೆ, ಯಾಕಪ್ಪ ಕಾರ್ಯಕ್ರಮ ಈ ವಾರ ಇಲ್ಲೇನು ಅಂತ ಹೇಳಿ. ನಾವು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೆ ಯಾಕೆ ನೀವೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಪರವಾಗಿ, ಎಲ್ಲ ನಮ್ಮ ಪದಾಧಿಕಾರಿಗಳ ಪರವಾಗಿ ಪುರಂತರ್ ಅವರ ಅಕ್ಕವರಿಗೆ ನಾವೊಂದು ವಿನಂತಿಯನ್ನು ಮಾಡ್ಕೊತೀನಿ. ನಮ್ಮ ಪುರಂತರ್ ಸರ್ ಅವರು ನಮ್ಮ ಪರಿಸರದಲ್ಲಿ ಬಹಳ ದೊಡ್ಡ ಹೆಸರು, ಬಹಳ ಒಳ್ಳೆಯ ಶಿಕ್ಷಕರು, ಬಹಳ ಹಿರಿಯ ಆದರ್ಶ ಶಿಕ್ಷಕರು. ಅವರ ಹೆಸರಿನಲ್ಲಿ ಅವರು ಒಂದು ನಮ್ಮ ಸಾಹಿತ್ಯ ಪರಿಷತ್ತಿಗೆ ದತ್ತಿ ನಿಧಿಯನ್ನು, 25,000 ರೂಪಾಯಿ ದತ್ತಿ ನಿಧಿಯನ್ನು ಅವರು ಇಟ್ಟರು ಅಂತಂದರೆ, ಅವರ ಹೆಸರಿನಲ್ಲಿ ನಾವು ಪ್ರತಿ ವರ್ಷ ನಾವು ಒಂದು ಉಪನ್ಯಾಸ ಕಾರ್ಯಕ್ರಮ. ಸುಮನ್ ಕುಲಕರ್ಣಿಯವರು ಬಹಳ ಚಂದ ವಿಷಯವನ್ನ ಇವತ್ತು ಸಾಮ್ಯತೆಯನ್ನ ಬಹಳ ಚಂದ ಹೇಳಿದ್ರು, ತಿಳಿಸಿ ತಮ್ಮ ಒಂದು ಸ್ವಂತ ಉದಾಹರಣೆಯನ್ನೇ, ತಮ್ಮ ಮನೆತನದಲ್ಲಿ ಆದ ಉದಾಹರಣೆಯನ್ನೇ ಕೊಟ್ಟು ಅವರು ತಿಳಿಸಿ ಹೇಳಿದ್ರು. ನಮಗೆಲ್ಲ ಅವರ ವಿಷಯ ಬಹಳ ಮನದಟ್ಟಾಯ್ತು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ತಮಗೆಲ್ಲ ಮತ್ತು ಶಿಶುನಾಳ ಶರೀಫರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಕೇಳಿದ್ವಿ. ಭಾಷಣಕ್ಕಿಂತ ಮುಂದೆ ಅವ್ರನ್ನ ಅಭ್ಯಾಸ ಮಾಡಲಿಕ್ಕೆ ನಮಗೊಂದು ರೀತಿ ಪ್ರೇರಣೆಯನ್ನು ಒದಗಿಸಿರ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಈ ಇಬ್ಬರು ಮಹನೀಯರನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸರಳ ಅಲ್ಲ, ಅದು ಒಂದು ರೀತಿಯ ಸಾಗರ ಇದ್ದಾಗ. ನಮ್ಮ ಒಂದು ಆಧ್ಯಾತ್ಮಿಕ ಪರಂಪರೆನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ ಅಂದರೆ, ಮಳೆಗಾಲದ ಪ್ರತಿ ಹನಿನೂ ಕೂಡ ಸಮುದ್ರ ಸೇರಬೇಕು ಅಂತ ಬಯಸ್ತೈತೆ ಅಂತ. ಪ್ರತಿ ಹನಿಯ ಉದ್ದೇಶ ಏನಂದ್ರೆ, ನಾನು ಸಮುದ್ರವನ್ನು ಸೇರಬೇಕು ಅಂತ ಭೂಮಿಗೆ ಬರ್ತೈತಿ ಅಂತ. ಯಾಕಂದ್ರೆ ಅದು ಉತ್ಪನ್ನ ಆಗಿರೋದೇ ಸಮುದ್ರದೊಳಗೆ. ಎಲ್ಲಿಂದ ಉತ್ಪನ್ನ ಆಗಿತ್ತು ಅಲ್ಲೇನೇ ಅದು ಲೀನವಾಗಬೇಕು ಅಂತಕ್ಕಂಥ. ಹಾಗೇನೆ ಮನುಷ್ಯನ ಬದುಕು ಕೂಡ ಎಲ್ಲಿಂದ ನಾವು ಬಂದೀವಿ ಅಲ್ಲೇನೇ ಹೋಗ್ಬೇಕು ಅಂತ ಹೇಳಿ. ಅದಕ್ಕಾಗಿ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಪರಂಪರೆಯನ್ನ ಪ್ರಾಚೀನ ಅರ್ವಾಚೀನ ಕಾಲದಿಂದನೂ ಕೂಡ ಅದಕ್ಕೆ ಉತ್ತರ ಕಂಡು ಕೊಡ್ತಕ್ಕಂಥ, ದಾರಿಯನ್ನು ತೋರಿಸ್ತಕ್ಕಂಥ ಅನೇಕ ಸಂದರ್ಭಗಳನ್ನು ಅನೇಕ ಜನ ಮಾಡಿದ್ರು ಅಂತೇಳಿ. ಬಹಳ ಮುಖ್ಯವಾಗಿ ನಾವು ಎಲ್ಲೋ ಹೊರಗಡೆ ಹುಡುಕ್ತಾ ಇದೀವಿ. ಅವರೊಂದು ಉದಾಹರಣೆ ಕೊಟ್ಟರು, ಕಸ್ತೂರಿ ಮೃಗ. ಕಸ್ತೂರಿ ಮೃಗ ತನ್ನ ಕಸ್ತೂರಿಯನ್ನ ತನ್ನ ನಾಭಿಯನ್ನೇ ಇಟ್ಕೊಂಡಿರ್ತೈತೆ. ಅದನ್ನ ಅದರ ವಾಸನೆಯನ್ನ ಬೇರೆ ಬೇರೆ ಕಡೆ ಅದು ಹುಡುಕ್ತಾ ಇರ್ತದೆ.
ಅಂಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡ್ರು ತುಪ್ಪಕ್ಕೆ ಮನೆಯೆಲ್ಲ ಹುಡುಕಾಡಿದ್ರು ಅಂತ ಹೇಳಿ ನಮ್ಮಲ್ಲಿ ಒಂದು ಸಾಮಾನ್ಯ ಗಾದೆ ಇದೆ ಅಲ್ಲ. ಆ ರೀತಿ ಒಳಗೆ ನಮ್ಮ ಒಳಗಡೆನೇ ಇದೆ ಅದು. ಯಾವುದರಿಂದ ನಾವು ಬಂದೀವಿ ಅದರ ಅಂಶವೇ ನಾವು, ದೇವರ ಒಂದು ಅಂಶವೇ ನಾವು ಆಗಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ಒಳಗೆ ಅನೇಕ ರೀತಿಯ ವಿಚಾರಗಳನ್ನ ಹೇಳಿದ್ರು. ಹೇಳಿಕೆ ಮಾತಾಡ್ಲಿಕ್ಕೆ ಬಹಳ ಸುಲಭ ಅನಿಸ್ತೈತಿ, ಆದ್ರೆ ಅದೊಂದು ಸಾಧನೆಯನ್ನ ಮಾಡಬೇಕು. ಆ ಸಾಧನೆಯನ್ನ ಮಾಡ್ಬೇಕಂದ್ರೆ ಗುರು ಬೇಕು ಅಂತ ನಮ್ಗೆ, ಗುರುಮುಖೇನ ಎಲ್ಲ ನಡಿಬೇಕು ಅಂತ ಹೇಳಿ. ಗುರುವಿಂದನೇ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಠಿಣ. ಅದಾರ ಇಲ್ಲ ಅನ್ನಲ್ಲ, ಎಲ್ಲೋ ಏಕಲವ್ಯನಂತವ್ರು ಅಂದ್ರೆ ಅರಿವನ್ನೇ ಗುರು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಬಹಳ ಕಷ್ಟದ್ದದ ಹಾದಿ. ಅದಕ್ಕೆ ನಾವು ಸ್ವಯಂವಾಗಿ ಬಹಳ ಕಷ್ಟಪಡ್ಬೇಕಾಗ್ತದೆ. ಆದ್ರೆ ಸುಲಭವಾಗಿ ಅದನ್ನ ಸಾಧನೆ ಮಾಡ್ಬೇಕಾದ್ರೆ ಗುರು ಬೇಕು. ಗುರುಮುಖೇನ ನಮ್ಗೆ ಎಲ್ಲವೂ ದೊರೆತಾಗ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳಿಕ್ ಸಾಧ್ಯ ಆದರೆ ಆಗ್ತದೆ. ಅದರಿಂದ ನಾವು ಕೆಳ ಹಂತದೊಳಗೆ ಇದ್ದಂತ ಜನ ವರ್ಗ ವರ್ಣ ಭೇದಗಳನ್ನ ಮಾಡ್ತೀವಿ. ಆದ್ರೆ ಮೇಲ್ ಹಂತದಲ್ಲಿ ಇರ್ತಕ್ಕಂಥವ್ರು ಕೂಡ ಅಲ್ಲಿ ವಿಚಾರಗಳು ಒಂದು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳು. ಅದು ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರ ಗುರು ಶಿಷ್ಯರು ಇರ್ಬೋದು, ಗುರು ಗೋವಿಂದ ಭಟ್ರು, ಶಿಶ್ನಾಳ ಶರೀಫರದ ಒಂದು ಸಂಬಂಧ ಇರ್ಬೋದು. ಹೀಗೆ ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದೇ ಬಹಳ ಅದ್ಭುತವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೂಲವಾಗಿ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಸಂಗತಿಗಳು ನಾವು. ಅದರಿಂದ ಮನುಷ್ಯನ ಈಗೆಲ್ಲ ನಾವು ಈ ತರದ ವ್ಯಾವಹಾರಿಕವಾಗಿರ್ತಕ್ಕಂಥ ಶಿಕ್ಷಣ ಐತಿ, ಇದನ್ನ ಅವಿದ್ಯೆ ಅಂತ ಕರೀತಾರೆ ಆಧ್ಯಾತ್ಮದೊಳಗೆ. ನಾವಿವತ್ತಿನ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಪಡಿತೀವಲ್ಲ, ಇದಕ್ಕೆ ವಿದ್ಯೆ ಅನ್ನಲ್ಲ, ನಾವು ವಿದ್ಯೆ ಅಂತೀವಿ. ನಾವು ವಿದ್ಯೆ ಕಲೆ ಹೋಗ್ತೀವ್ರಿ ಅಂತೀವಿ. ನಾವು ವಿದ್ಯೆ ಅನ್ನಲ್ಲ, ಅವ್ರು ಇದನ್ನ ಅವಿದ್ಯೆ ಅಂತ. ಅಂದ್ರೆ ನಿಜವಾದ ವಿದ್ಯೆ ಯಾವುದು ಅಂದ್ರೆ ಈ ಪಾರಮಾರ್ಥಿಕವಾಗಿರ್ತಕ್ಕಂಥ ವಿದ್ಯೆ ಐತಲ್ಲ, ಅಲೌಕಿಕವಾಗಿರ್ತಕ್ಕಂಥ ಒಂದು ವಿದ್ಯೆ ಐತಲ್ಲ, ಅದನ್ನು ವಿದ್ಯೆ ಅಂದ್ರ ಅವ್ರು. ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಈ ಲೌಕಿಕ ಐತಲ್ಲ, ಇದನ್ನ ಅವಿದ್ಯೆ ಅಂದ್ರ ಅವ್ರು. ಇದು ಏನಪ್ಪಾ ಅಂದ್ರೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಅಷ್ಟೇ ಇದು ಸಹಾಯಕಾರಿ. ಆದ್ರೆ ಈ ಹುಟ್ಟು ಮತ್ತು ಮರಣ ಐತಲ್ಲ, ಈ ಜನನ ಮತ್ತು ಮರಣ, ಈ ಚಕ್ರ ಇದು. ಈ ಚಕ್ರದಿಂದ ನಾವು ಪಾರಾಗ್ಬೇಕಪ್ಪ ಅಂದ್ರೆ ನಾನು ಯಾರು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ನಾನು ಎಲ್ಲಿದ್ದ ಬಂದಿನ ಅಲ್ಲೇ ಲೀನ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಏನು ಸಿದ್ಧಾಂತಗಳದಾವಲ್ಲ, ಈ ಸಿದ್ಧಾಂತಗಳನ್ನ ಬಹಳ ಅದ್ಭುತವಾಗಿ ಇವರೆಲ್ಲ ವಿವರಿಸಿದ್ರು. ಆದ್ರೆ ಇವರ ಕಾವ್ಯ ಅಷ್ಟು ಸರಳ ಇಲ್ಲ. ಅಕ್ಕವ್ರು ಹೇಳಿದ್ರು ಅವರು, ಇದೇನು ಸದ್ಯಕ್ಕಿದು ಹುಡುಗರ ಸಂತಿ, ಗದ್ದಲದೊಳಗೆ ಯಾಕ ನಿಂತಿ, ಬಿದ್ದು ಇಲ್ಲಿ ಒದ್ದಾಡಿದರೆ ಎದ್ದು ಹೆಂಗ ಮುಂದಕ್ಕ ಹೋಗ್ತಿ, ಬಿದಿಯ ಬೇ ಮುದುಕಿ ನೀನು ಬಿದಿಯ ಬೇ. ನೋಡಾಕಿದೊಂದು ಸಂತಿಯಾಗಿ ಮುದುಕಿದ ಅಂತ ಅನಿಸ್ತೈತಿ. ಆದ್ರೆ ಇದು ಒಟ್ಟು ಒಂದು ಅಲೌಕಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನ ಹೇಳ್ತಕ್ಕಂಥ ಮುದುಕಿ ಅಂದ್ರೆ ಯಾರು, ಸಂತಿ ಅಂದ್ರೆ ಏನು, ಗದ್ದಲ ಅಂದ್ರೆ ಏನು, ಈ ಪರಿಭಾಷೆಗಳನ್ನ ಅರ್ಥ ಮಾಡ್ಕೊಂಡು ಆಧ್ಯಾತ್ಮಿಕ ಹಿನ್ನೆಲೆ ಒಳಗೈತಲ್ಲ, ಇದಕ್ಕೊಂದು ಆ ತರದ ಒಂದು ಓದು, ಆ ತರದ ಒಂದು ಸಾಂಗತ್ಯ, ಆ ತರದ ಒಂದು ಗುರುವಿನ ಒಂದು ಉಪದೇಶ ಅಥವಾ ಅವರ ಒಂದು ಸಾಮೀಪ್ಯ, ಇದೆಲ್ಲ ಇದ್ದಾಗ ಕೂಡ ನಮ್ಗೆ ಅರ್ಥ ಆಗ್ತದೆ. ಇಂಥ ಅನೇಕ ಅಸಂಗತವಾಗಿರ್ತಕ್ಕಂಥ, ಬೆಳಗಿನಿಂದ ಕೂಡಿರ್ತಕ್ಕಂಥ, ತಾತ್ವಿಕ ಹಿನ್ನೆಲೆಯಿಂದ ಇರ್ತಕ್ಕಂಥ ಅನೇಕ ಸಂಗತಿಗಳನ್ನ ಅನೇಕ ಜನ ಹೇಳ್ತಾರೆ. ಈ ಶರಣ ಪರಂಪರೆ ಒಳಗೆ ಅಲ್ಲಮ ಪ್ರಭುಗಳ ವಚನಗಳು ನಮ್ಗೆ ಅರ್ಥನ ಆಗಲ್ಲ, ಬಸವಣ್ಣನವರ ವಚನಗಳು ಅರ್ಥ ಆಗ್ತಾವ, ಬೇರೆದವ್ರ ವಚನ ಅರ್ಥ ಆಗ್ತಾವ, ಅಲ್ಲಮ ಪ್ರಭು ಓದಾಕ ಹೋದ್ರೆ ಅರ್ಥನ ಆಗಲ್ಲ. ನಮ್ಮ ಸಂತ ಶಿಶ್ನಾಳ ಶರೀಫರು ಮತ್ತು ಸಂತ ಕಬೀರರು ಮಾಡಿ ತೋರಿಸಿದ್ದಾರೆ ಅಂತನ್ನುವಂಥದ್ದು ಇವತ್ತು ಆಧ್ಯಾತ್ಮದ ಒಂದು ರಸದೌತಣದ ಊಟವನ್ನ ನಾವೆಲ್ಲ ಊಟ ಮಾಡೀವಿ ಅಂತಂದು ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಸಂತ ಶಿಶುನಾಳರು ಮತ್ತು ಸಂತ ಕಬೀರರು ಸಂತರು ಅಂತ ಕರೆಸಿಕೊಳ್ಳೋದಕ್ಕೆ ಸುಮ್ಮನೆ ಆಗಿಲ್ಲ. ಅವರ ಮಾತುಗಳ ಮೂಲಕ ನಾವೆಲ್ಲ ತಿಳಿದುಕೊಂಡಾಗ ನಿಜವಾಗ್ಲೂ ಬಹಳ ಉತ್ತಮವಾದಂಥ ಆಧ್ಯಾತ್ಮದ